ಪಂಚೆ ವಿಚಾರಕ್ಕಾಗಿ ಸದ್ದು ಮಾಡಿದಂತಹ ಜಿಟಿ ಮಾಲ್ಗೆ ಬೀಗ ಜಡಿಯೋಕೆ ಪಾಲಿಕೆ ಮೀನಾಮೇಷ ಎಣಿಸ್ತಾ ಇದೆ. ಸೂಕ್ತ ಕಾರಣ ಸಿಗದೆ ಪಾಲಿಕೆ ಸಿಬ್ಬಂದಿ ಗೊಂದಲಕ್ಕೀಡಾಗಿದ್ದಾರೆ. ಸರ್ಕಾರದಿಂದ ಲಿಖಿತ ಆದೇಶ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಅಧಿಕಾರಿಗಳು ಗೊಂದಲಕ್ಕೀಡಾಗಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಯಾವುದೇ ಮಾಹಿತಿ ನೀಡಿಲ್ಲ. ಈ ಹಿನ್ನೆಲೆ ಕೇವಲ ಜಿಟಿ ಮಾಲ್ನಲ್ಲಿರುವಂತಹ ಶಾಪ್ಗಳಿಗೆ ನೋಟಿಸ್ ನೀಡೋಕೆ ಪ್ಲಾನ್ ಹಾಕೊಂಡಿದೆ ಬಿಬಿಎಂಪಿ. ನೋಟಿಸ್ ನೀಡೋಕೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಸದನದಲ್ಲೇ ಸದ್ದು ಮಾಡ್ತು ವಿಚಾರ. 7 ದಿನಗಳ ಕಾಲ ಜಿಟಿ ಮಾಲ್ನ ಬಂದ್ ಮಾಡ್ತೀವಿ ಅನ್ನುವಂತಹ ಘೋಷಣೆ ಮಾಡಿದ್ರು. ಬಟ್ ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಯಾಕಂದ್ರೆ ಲಿಖಿತ ಆದೇಶ ಬಂದಿಲ್ಲ ಅನ್ನುವಂತಹ ಕಾರಣ. ಸದ್ಯಕ್ಕೆ ಏನಾಗ್ತಾ ಇದೆ ಜಿಟಿ ಮಾಲ್ ಮುಂದೆ? ಬಿಬಿಎಂಪಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ವಿದ್ಯಾ, ನ್ಯೂಸ್ ಫಸ್ಟ್ ನಲ್ಲಿ ಪ್ರಸಾರ ಆದಂತಹ ಇದೇ ಒಂದು ಪಂಚೆಯ ಸುದ್ದಿ. ಅಂದ್ರೆ ರೈತನೋರ್ವ ಮಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಅಪಮಾನ ಆದಂತಹ ಬಗ್ಗೆ, ರೈತರಿಗೆ ಆಗ್ತಾ ಇರುವಂತಹ ಅಗೌರವದ ಬಗ್ಗೆ ನ್ಯೂಸ್ ಫಸ್ಟ್ ಎಳೆಯಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸದನದಲ್ಲೂ ಕೂಡ ಆ ವಿಚಾರ ಚರ್ಚೆ ಆಯಿತು. ಶಕ್ತಿ ಸೌಧದಲ್ಲಿ ಓರಲಿ ಒಂದು ಆದೇಶ ಪಾಸ್ ಆಯಿತು. ಏನಪ್ಪಾ ಅಂತ ಹೇಳಿದ್ರೆ, ಈ ಜಿಟಿ ಮಾಲ್ನ 7 ದಿನಗಳ ಕಾಲ ಬಂದ್ ಮಾಡಬೇಕು ಅಂತ. ಆದ್ರೆ ಇಲ್ಲಿರುವಂತಹ ಬಿಬಿಎಂಪಿಯ ಅಧಿಕಾರಿಗಳಿಗೆ, ಆರೋಗ್ಯಾಧಿಕಾರಿಗಳಾಗ್ಲಿ ಅಥವಾ ಕಂದಾಯ ಅಧಿಕಾರಿಗಳಾಗ್ಲಿ, ಇಲ್ಲಿ ವಿಸಿಟ್ ಕೊಟ್ಟಂತಹ ಅಧಿಕಾರಿಗಳಿಗೆ ಯಾವುದೇ ರೀತಿಯಾಗಿ ಲಿಖಿತ ರೂಪದ ಆದೇಶ ಇಲ್ಲ. ಇದೇ ಅವರ ತಲೆನೋವಿಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಒಂದು ಮಾಲ್ ಅನ್ನು ಕ್ಲೋಸ್ ಮಾಡಬೇಕು ಅಂತ ಅಂದ್ರೆ ನೀವು ಅವರಿಗೆ ಸರ್ಟನ್ ಟೈಮ್ ಅನ್ನು ಕೊಡಬೇಕು. ಅಂದ್ರೆ ಒಂದು ನೋಟಿಸ್ ಅನ್ನು ಕೊಡಬೇಕು, 3 ಸಲ ನೋಟಿಸ್ ಅನ್ನು ಕೊಡಬೇಕು. ಅವರ ರೆಸ್ಪಾನ್ಸ್ ಬರದೇ ಇದ್ದಂತಹ ಸಂದರ್ಭದಲ್ಲಿ ಆಗ ನೀವು ಕ್ಲೋಸ್ ಮಾಡಬೇಕಾಗತ್ತೆ. ಬಟ್ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಜಿಟಿ ಮಾಲ್ನಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು, ಅಂದ್ರೆ ಆರೋಗ್ಯ ಅಧಿಕಾರಿಗಳಾಗ್ಲಿ ಅಥವಾ ಕಂದಾಯ ವಿಭಾಗದ ಅಧಿಕಾರಿಗಳಾಗ್ಲಿ, ಅವರೆಲ್ಲರೂ ಕೂಡ ಇಲ್ಲಿ ಏನಾದರೂ ಸಮಸ್ಯೆಗಳಾಗತ್ತಾ ಅಥವಾ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ನಲ್ಲಿ ಏನಾದರೂ ಉಲ್ಲಂಘನೆ ಆಗಿದೆಯಾ, ಈ ರೀತಿಯಾಗಿ ಎಳೆಯಾಗಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಅಧಿಕಾರಿಗಳಿಗೆ, ಅವರ ಹಿರಿಯ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಕ್ಲಿಯರ್ ಕಟ್ ಆದಂತಹ ಡೈರೆಕ್ಷನ್ ಇಲ್ಲ. ಅಂದ್ರೆ ನೀವು ಇಂತಹದ್ದೇ ಕಾರಣಕ್ಕೋಸ್ಕರ ನೀವು ಮಾಲ್ ಅನ್ನು ಕ್ಲೋಸ್ ಮಾಡಬೇಕು ಅನ್ನುವಂತಹ ಡೈರೆಕ್ಷನ್ ಅವರಿಗೆ ಸಿಗದೇ ಇದ್ದಂತಹ ಕಾರಣದಿಂದ ಅಧಿಕಾರಿಗಳು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ. ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಯಾವ ವಿಚಾರಕ್ಕೆ ನೋಟಿಸ್ ಕೊಡಬೇಕು, ಎಲ್ಲಿ ನೋಟಿಸ್ ಕೊಡಬೇಕು, ಯಾರಿಗೆ ನೋಟಿಸ್ ಕೊಡಬೇಕು ಅನ್ನುವಂತಹ ಗೊಂದಲದಲ್ಲಿ ಸಿಲುಕಿಕೊಂಡಿರುವಂತದ್ದು. ಸದ್ಯ ಇದೇ ವಿಚಾರವಾಗಿ ಈಗ ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆಯಂತೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಸೊ ಸಭೆ ಬಳಿಕ ಏನಾದರೂ ಕ್ಲಿಯರ್ ಆದಂತಹ ಇನ್ಫಾರ್ಮೇಶನ್ ಸಿಗಬಹುದು. ಬಟ್ ಆಸ್ ಆಫ್ ನೌ ಮಾಲ್ಗೆ ಯಾವುದೇ ರೀತಿಯಾಗಿ ಬೀಗ ಹಾಕುವ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.